ಸರೌಂಡಿಂಗ್ ಅಲ್ಲಿ ಈ ತರ ದೋಸೆ ಎಲ್ಲೂ ಸಿಗಲ್ಲ ನೋಡಿ ಸರ್ ಹೇಗಿದೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ. ಎತ್ತಾಕಿ ಎಸ್ ಹೆಂಗೆ ಎತ್ತಿ ಇನ್ನೊಂದ್ಸಲ. ವಾವ್ ನೋಡಿ ಈ ಬಬಲ್ಸ್ ಬರುತ್ತಲ್ಲ, ಆ ಫರ್ಮೆಂಟೇಶನ್ ಪ್ರಾಪರ್ ಆಗಿದೆ. ನಾವು ಏನ್ ಮಾಡ್ತೀವಿ ಗೊತ್ತಾ, ಜಾಸ್ತಿ ಉಜ್ಜಲ್ಲ, ಇಷ್ಟೇ. ಸೆಟ್ ದೋಸೆ ಇದ್ರೆ ಸ್ವಲ್ಪ ದೊಡ್ಡದು. ಹೌದಾ, ಸಖತ್ತಾಗಿ ಎದ್ದೇಳ್ತೀವಿ ನೋಡ್ರಿ. ನೋಡಿ ಸರ್. ವಾವ್ ಸರ್, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಬನ್ ಟೈಪ್ ಇದೆ ರೀ. ಅಬ್ಬಬ್ಬಬ್ಬಬ್ಬಬ್ಬ, ಸಖತ್ತಾಗಿ ಬಂದಿದೆ ಎಲ್ಲ ಕಡೆ. ಏನ್ ಸರ್ ನೋಡಿ, ಅರಿಬೇಡಿ ನೋಡಿ, ಗ್ಲಾಸ್ ಫಿನಿಶ್. ವಾ 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 ವಾ. ವೀಕ್ಷಕರೇ ನೋಡಿದ್ರೆ ಎಲ್ಲಾದ್ರು ತುಪ್ಪ ಸುರಿತಾ ಇದೆ, ತುಪ್ಪ ಸುರಿತಾ ಇದೆ ನೋಡ್ರಿ. ನಿಮ್ಮ ಒಂದು ಅನುಗ್ರಹದಿಂದ ಅಂತ ಹೇಳ್ಬೇಕು ನಾನು ಇವತ್ತು. ನೋಡಿ ಇಲ್ಲೆಲ್ಲ ಒಂದು ವಿವಾಹ ಭೋಜನವಿದು ಅಂತ ಹೇಳ್ತಾರಲ್ಲ, ವಿಚಿತ್ರ ಔತಣವಿದು. ಹೆಸರಿಗೆ ತಕ್ಕಂತೆ ಮೆದು ದೋಸೆ. ನೋಡಿ ದಪ್ಪ ಇದೆ, ಮೆದುವಾಗಿದೆ, ಆಲೂಗಡ್ಡೆ ಪಲ್ಯ. ಸರ್ ಇವಾಗ ಬಂದ್ರಾ? ವೆಲ್ಕಮ್. ಬಂದ್ರಿ, ಕಾಯ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಎಂಟ್ರೆನ್ಸ್ ಅಲ್ಲೇ ಇಟ್ಕೊಂಡ್ಬಿಟ್ರು ನಮ್ಮನ್ನ. ಹೌದು ಹೌದು ವೀಕ್ಷಕರೇ, ಇಸ್ಮಾಯಿಲ್ ಅವ್ರು ಗೊತ್ತಲ್ಲ, ಹೇಳೋದೇ ಬೇಕಾಗಿಲ್ಲ. ಇವತ್ತು ಥಣಿ ಸಂದರ್ಭದಲ್ಲಿ ಸರ್ ನೀವು ಸುಚುರುಚಿ, ಹೌದು, ಕರೆದಿದ್ದು ಸುರುಚಿಗೆ. ಸುರುಚಿ ಎಲ್ಲ ಕಡೆ ರುಚಿನೇ. ಈ ಹೋಟೆಲ್ ಓನರ್ಗೆ ಹಳೆಯ ಫ್ರೆಂಡು ಶಾಸ್ತ್ರಿ ಅಂತ, ಅವರು ಒಂದಿಷ್ಟು 3 ಜನ ಪಾರ್ಟ್ನರ್ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದಿಷ್ಟು ಒಳ್ಳೆ ಒಳ್ಳೆ ಅಡಿಗೆಗಳಿದೆ. ಓಕೆ, ಅದ್ರ ಜೊತೆಗೆ ನಮ್ಮ ಫೇಮಸ್ ಆಗಿರೋ ಮಸಾಲೆ ದೋಸೆ ರೆಸಿಪಿ ಕೂಡ ಇಲ್ಲಿ ನಾವು ಇವ್ರಿಗೆ ನಾವು ಕೊಟ್ಟಿದ್ವಿ. ಇಲ್ಲಿ ಜನಕ್ಕೆ ಕೂಡ ಒಳ್ಳೆ ರುಚಿ ಸಿಗ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ನಾವು ಇವಾಗ ಈ ರುಚಿಯ ಜೊತೆಗೆ ಇವರಲ್ಲೂ ಒಂದು ವಿಶೇಷವಾದ ಒಂದು ಮೆದು ದೋಸೆ ಇದೆ. ಮೆದು ದೋಸೆ ಒಳ್ಳೆ ಬನ್ ತರ ಇದೆ. ಸೊ ಅದನ್ನ ಕೂಡ ಇವತ್ತು ನಾವು ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಅಂದ್ರೆ ಮೆದು ದೋಸೆಗೆ ಇವರು ಬಹಳ ಎಕ್ಸ್ಪರ್ಟ್. ಮೆದು ದೋಸೆ ಬಹಳ ಫೇಮಸ್. ಹೌದು, ಚೆನ್ನಾಗಿ. ನಿಮ್ದು ಬೆಣ್ಣೆ ಮಸಾಲೆ ತರ, ನಮ್ದು ಬೆಣ್ಣೆ ಮಸಾಲ ತರ. ಈ ಬೆಣ್ಣೆ ಮಸಾಲೆ ರುಚಿಯನ್ನ ತಿನ್ಬೋದು. ಆಮೇಲೆ ಇಲ್ಲಿ ಮೆದು ದೋಸೆ ರೆಸಿಪಿ ಕೂಡ ಇವತ್ತು ಅಪ್ಡೇಟ್ ಆಗುತ್ತೆ ನಿಮ್ಗೆ. ಎನಿವೇ ನಾವು ಇವತ್ತು ಹೋಟ್ಲಿಗೆ ಹೋಗೋಣ. ಶುಭ ಮತ್ತು ಶಾಸ್ತ್ರಿ ಅವರು ಮೀಟ್ ಆಗೋಣ ಸರ್. ಎಸ್, ಶುಭ ಶಾಸ್ತ್ರಿಗೆ ಶುಭವಾಗಲಿ ಅಂತ ಹೋಗೋಣ. ನಮಸ್ಕಾರ. ನಮಸ್ಕಾರ. ಶುಭ ಮತ್ತು ವರ್ಷ ಅವರು ಇದರ ಹಿಂದೆ, ಸುರುಚಿಯ ಹಿಂದೆ ಅವರ ರೂವಾರಿಗಳು. ನಾವು ಈಗ ಇಸ್ಮಾಯಿಲ್ ಅವರು ಸಿಕ್ಕಿದ್ರು ನಮಗೆ. ಅವರು ಹೇಳಿದ್ರು ಅವರ ಕೈ ರುಚಿನೇ ಅದ್ಭುತ, ಶುಚಿ ರುಚಿ. ಇಲ್ಲಿ ಸುರುಚಿ, ಎಲ್ಲಿದ್ರು ರುಚಿ ಇರಲೇಬೇಕು. ರುಚಿ ಇದೆ. ಈ ಸುರುಚಿಯ ಕತೆ ನೀವು ಹೇಳ್ಬೇಕು. ಸುರುಚಿ ಓಪನ್ ಆಗಿ 3 ವರ್ಷ ಆಯ್ತು ಸರ್. ಇದು ನಮ್ಮ ಒಂದು ಪ್ಯಾಷನ್ ಇತ್ತು. ನಾವು ಆಕ್ಚುಲಿ ಎಲ್ಲರೂ ಸಾಫ್ಟ್ವೇರ್ ಜನ, ಆದ್ರೂ ಏನ್ ಇತ್ತು ಮನಸ್ನಾಗ, ಏನಾದ್ರೂ ಸೈಡ್ ಓಪನ್ ಮಾಡಬೇಕು, ಇಲ್ಲೇ ಈ ಜನಕ್ಕೆ ಏನಾದ್ರೂ ಕೊಡ್ಬೇಕು, ರುಚಿ ಕೊಡ್ಬೇಕು. ಅದಕ್ಕೆ ಇದು ಓಪನ್ ಮಾಡಿದ್ವಿ. 3 ವರ್ಷ ಆಯ್ತು. ಇಸ್ಮಾಯಿಲ್ ಅವ್ರದ್ದು ಟ್ರೈನಿಂಗ್ ಇದೆ, ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೌದು, ಅವ್ರು ಹೇಳ್ಕೊಟ್ಟಿರೋ ಬೆಣ್ಣೆ ಮಸಾಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನಮ್ಗೆ ಇಸ್ಮಾಯಿಲ್ ಅವರು ತುಂಬಾ ಕ್ಲೋಸ್ ಫ್ರೆಂಡ್. ಈ ಕಾನ್ಸೆಪ್ಟ್ ಹೆಂಗ್ ಬಂತು, ಈ ಸುರುಚಿ ಮಾಡ್ಬೇಕಿಲ್ಲಿ ಅಂತ ಥಣಿ ಸಂದರ್ಭದಲ್ಲಿ? ನಮ್ಮ ಸುರುಚಿ ನಮ್ಮ ಬೆಂಗಳೂರು ಅಂದ್ರೆ ಆ ಒಂದು ಲೋಗೋ ಅಥವಾ ಆ ಒಂದು ಇದನ್ನ ಇಟ್ಕೊಂಡು ನಾವು ಇಲ್ಲೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಹುಟ್ಟಿಂದಾನೇ ಒಬ್ಬ ಮನುಷ್ಯನ್ಗೆ ತೃಪ್ತಿ ಪಡಿಸಬಹುದು ಅನ್ನೋದು ಒಂದು ನಮ್ಮ ಐಡಿಯಾ. ಸೊ ಹಾಗಾಗಿ ಇದೆಲ್ಲ ನಮ್ಮ ಟ್ರೆಡಿಷನ್ ನ ಫಾಲೋ ಮಾಡೋಣ ಅಂತ ಇದೆಲ್ಲ ಮಾಡಿ ಬಂದಿದ್ದಾರೆ ಇಸ್ಮಾಯಿಲ್ ಅವರು. ಸರ್ ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇಸ್ಮಾಯಿಲ್ ಅವರು ಕೂಡ ಇಲ್ಲೇ ಇದ್ದಾರೆ. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ನಾವು ತುಂಬಾ ಪರಿಚಯ ಆಗ್ಬಿಟ್ಟಿದ್ದೀವಿ. ಹೌದು, ಹೊಸ ಪರಿಚಯ. ಈ ಹೋಟ್ಲಲ್ಲಿ ನಾವು ಏನ್ ಮಾಡಿದ್ರೆ ಒಂದಿಷ್ಟು ಬೆಣ್ಣೆ ಮಸಾಲೆ ಎಲ್ಲ ರೆಸಿಪಿ ಹೇಳ್ಕೊಟ್ಟಿದ್ವಿ. ಜೊತೆಗೆ ಮಶ್ರೂಮ್ ದೊಣ್ಣೆ ಪಾಲ್ ಬಿರಿಯಾನಿ, ಅದು ಅಷ್ಟೇ ನಮ್ಮಲ್ಲಿ ಫೇಮಸ್ ಇದೆ. ಇವರಿಗೆ ಅದನ್ನು ನಾವು ಎಲ್ಲ ಹೇಳ್ಕೊಟ್ಟಿದ್ವಿ. ಇಲ್ಲಿ ಇವರ ಹೋಟ್ಲಲ್ಲೇ ಒಂದು ಫೇಮಸ್ ಇದೆ, ಅದು ಮೆದು ದೋಸೆ. ಬಹಳ ಚೆನ್ನಾಗಿದೆ, ನನಗೂ ಇಷ್ಟ ಆಗಿತ್ತು. ಆ ಒಂದು ರೆಸಿಪಿನ ನಿಮ್ಗೆ ತೋರಿಸ್ತಾ ಇದೀವಿ. ಹೌದು, ಯಾಕಂದ್ರೆ ಹೋಟ್ಲಲ್ಲಿ ಎಲ್ಲಾನು ದೋಸೆ ಚೆನ್ನಾಗಿರ್ಬೇಕು, ಬೆಣ್ಣೆ ದೋಸೆ ಚೆನ್ನಾಗಿರ್ಬೇಕು, ಈರುಳ್ಳಿ ದೋಸೆ ಕೂಡ ವೆರೈಟಿ ಆಗಿ ಡಿಫ್ರೆಂಟ್ ಆಗಿದೆ. ಅದು ಬೆಣ್ಣೆ ಆನಿಯನ್ ದೋಸೆ ಅಂತ. ಇಲ್ಲಿ ಎಲ್ಲ ಅಡಿಗೆಗಳು ಬಹಳ ಚೆನ್ನಾಗಿದೆ. ಆಮೇಲೆ ವಡಾನು ಅಷ್ಟೇ ಬಹಳ ಸಾಫ್ಟ್ ಆಗಿ ಸೂಪರ್ ಮಾಡಿದ್ರೆ. ಕ್ಲೀನಿನೆಸ್ ಅಂತೂ ಸೂಪರ್ ಆಗಿದೆ. ಆಂಬಿಯೇಷನ್ ಸಖತ್ತಾಗಿದೆ. 4 ಕಾರ್ನರ್ ಅಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲಾನು ಚೆನ್ನಾಗಿದೆ. ಆಮೇಲೆ ಇಬ್ರು ಈ ಮಹಾರಾಣಿಯರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದಾರೆ. ಒಳ್ಳೆ ಅಡಿಗೆಗೆ ಏನ್ ಬೇಕಪ್ಪ, ಒಳ್ಳೆ ಪದಾರ್ಥಗಳು ಬೇಕು. ಮೇಕಿಂಗ್ ಅಲ್ಲಿ ಒಳ್ಳೆ ಇಂಗ್ರೀಡಿಯೆಂಟ್ಸ್, ಒಳ್ಳೆ ಆಯಿಲ್, ಬೆಣ್ಣೆ, ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಇದ್ದಾಗಲೇ ಒಳ್ಳೆ ಅಡಿಗೆ ಬರುತ್ತೆ. ಓಕೆ, ಮುಂದಿನ ವಿಷಯಗಳನ್ನ ನಾವಲ್ಲಿ ಅಡಿಗೆ ಮಾಡ್ತಾ ಮಾತಾಡೋಣ ಬನ್ನಿ.
ವೀಕ್ಷಕರೇ, ನಾವು ಇದಕ್ಕೋಸ್ಕರ ಒಂದಿನ ಮುಂಚೆ ಬಂದು ಅಕ್ಕೆ ನೆನೆ ಇಡೋದು ಮತ್ತು ರುಬ್ಬೋದನ್ನ ಶೂಟ್ ಮಾಡ್ಕೊಂಡಿದ್ವಿ. ಅದು ಮೊದಲು ವಿಜುವಲ್ಸ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದುವರೆಯೋದು. ನೀವು ಎಷ್ಟು ಅಳತೆಗೆ ಮಾಡ್ತಾ ಇದ್ವಿ ಮೆದು ದೋಸೆ? 1 kg ಅಕ್ಕಿ ಅಳತೆಗೆ ಮಾಡ್ತಾ ಇದೀವಿ. 1 kg ಅಕ್ಕಿಗೆ 1 ಸ್ಪೂನ್ ಉದ್ದಿನ ಬೇಳೆ, 2 ಸ್ಪೂನ್ ಅವಲಕ್ಕಿ. ಇದನ್ನ 6 ಗಂಟೆ ಕಾಲ ನೆನ್ಸಿಡ್ಬೇಕು. ಇದನ್ನ ಹಾ, ಓಕೆ. ಒಂದ್ 3 ಸಲ ತೊಳೆದ್ಬಿಟ್ಟು ನೆನ್ಸಿಟ್ಬಿಟ್ರೆ ಅವಾಗ ಅದು ನೆಕ್ಸ್ಟ್ ರುಬ್ಬಕ್ ರೆಡಿ ಆಗತ್ತೆ. ಇವಾಗ ನೋಡಿ ನಾವಿಲ್ಲಿ ನೆನ್ಸಿಟ್ಟಿರೋದು ಇದೆ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ನೆನ್ಸಿಟ್ಟಿದೀವಿ. ಇದು 6 ತಾಸು ಆಗಿದೆ. ಓಕೆ, ಇವಾಗ ಇದನ್ನ ರುಬ್ಬೇಕು. ಇವಾಗ ಇದನ್ನ ರುಬ್ಬಕ್ಕೆ ಗ್ರೈಂಡರ್ ಹತ್ರ ಹೋಗಿ ರುಬ್ಕೊಳ್ಳೋಣ. ಓಕೆ. ಎಷ್ಟು ನಿಮಿಷ ಇದು ಈ ತರ ರುಬ್ಬೋದು ಇವಾಗ? 3/4 ಗಂಟೆ ರುಬ್ಬೇಕು. 3/4 ಗಂಟೆ ರುಬ್ಬೇಕಾ? ಅಮ್ಮ, ಹಿಟ್ಟು ರುಬ್ಬಿದಾಯ್ತು. 8 ಗಂಟೆಗಳ ಕಾಲ ಇಡ್ಬೇಕು ಇದನ್ನ. ಓವರ್ ನೈಟ್. ನಾವು ನಾಳೆನೇ ಬರ್ಬೇಕು. ಹೌದು. ಓಕೆ, ಇಟ್ಬಿಡಿ. ಬೆಳಿಗ್ಗೆ ಬಂದು ನೋಡೋಣ ವೀಕ್ಷಕರೇ. ಓಕೆ. ನಾನಿಲ್ಲಿ ರೆಗ್ಯುಲರ್ ಕಸ್ಟಮರು. ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಎವ್ರಿ ಡೇ ಲಂಚು ಡಿನ್ನರ್ ಎರಡೂ ಇಲ್ಲೇ ಮಾಡೋದು. ಯಾಕಂದರೆ ಲೈಕ್ ನಾನು ಇಲ್ಲೇ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಸೊ ನನ್ನ ಆಫೀಸ್ ಕೆಲಸ ಮುಗಿದ ತಕ್ಷಣ ಡಿನ್ನರ್ ಇಲ್ಲೇ ಆ್ಯಂಡ್ ಲಂಚು ಇಲ್ಲೇ. ನನಗೆ ಯಾವುದೇ ಥರ ಹೊರಗಡೆ ಊಟ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ, ಮನೆ ಊಟ ಥರನೇ. ಆಮೇಲೆ ಇವಾಗ ರೀಸೆಂಟಾಗಿ ಇಬ್ಬರು ಮೇಡಮ್ ಅವರು ಅಂದರೆ ಓನರ್ ವೈಫ್ಸ್ ಬಂದಿದ್ದಾರೆ. ಅವಾಗಿಂದ ನಾನು ತುಂಬ ಚೇಂಜಸ್ಸು ನೋಡಿದ್ದೀನಿ. ತುಂಬ ಟೇಸ್ಟಲ್ಲೂ ಚೇಂಜ್ ಇದೆ ಆ್ಯಂಡ್ ಎಲ್ಲ ಕ್ಲೀನ್ಲಿನೆಸ್ಸು ಅದೆಲ್ಲ ನೋಡ್ಕೋತಾರೆ. ಆ್ಯಂಡ್ ಕಾಫಿ ಅಂತೂ ಸೂಪರು. ಇಲ್ಲಿ ಕಾಫಿ ಟೇಸ್ಟ್ ಮಾಡಬೇಕು. ವಾವ್, ಸೂಪರ್ ಬಂದಿದ್ದೀರಿ ಶುಭ ಅವರೇ. ಮೆದು ದೋಸೆ ಇತ್ತಂದ್ರೆ ಹಿಟ್ಟು ರೈಸ್ ಆಗಿ ನೋಡಿದ್ರೆ ಇಲ್ಲೇ ಮೆದು ಆಗಿದೆ. ದೋಸೆ ಎಷ್ಟು ಮೆದು ಆಗಿರ್ಬೇಕು ನೋಡಿ ಸರ್, ಹೇಗಿದೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ. ಎತ್ತಾಕಿ. ಎಸ್, ಹೆಂಗೆ ಎತ್ತಿ ಇನ್ನೊಂದ್ಸಲ. ವಾವ್, ನೋಡಿ ಈ ಬಬಲ್ಸ್ ಬರುತ್ತಲ್ಲ, ಆ ಫರ್ಮೆಂಟೇಶನ್ ಪ್ರಾಪರ್ ಆಗಿದೆ. ಆಮೇಲೆ ಹಿಟ್ಟಿನಾದ ಕೂಡ ಚೆನ್ನಾಗಿದೆ ಅಂತ ಅರ್ಥ. ಇದು ಯಾಕೆ ಹಿಂಗೆ ಎತ್ತಾರಂದ್ರೆ ಇದು ಪ್ರಾಪರ್ ಬರುತ್ತೆ ದೋಸೆ. ನಾನು ಹೇಳ್ತೀನಿ, ಇವಾಗಲೇ ಹೇಳ್ತೀನಿ. ಖಂಡಿತ ವೀಕ್ಷಕರಿಗೆ ಹಬ್ಬ. ಸಿಂಪಲ್ ಇಂಗ್ರೀಡಿಯನ್ಸ್ ಹಾಕಿದ್ದಾರೆ. ಅದು ಕೂಡ ನಾನು ಹೇಳಿದ್ನಲ್ಲ, ಇಷ್ಟು ಮೆಂತ, ಇದು ಇಷ್ಟು ಉದ್ದಿನ ಬೇಳೆ, ಒಂದಿಷ್ಟು ಅವಲಕ್ಕಿ. ಅಪ್ಪ, ಸುರುಚಿಗೆ ಬನ್ನಿ, ಒಳ್ಳೆ ಮೆದು ದೋಸೆ ತಿನ್ನಿ. ಬನ್ನಿ ಶುರು ಮಾಡೋಣ. ದೋಸೆ ನಾನೇ ಹಾಕ್ತೀನಿ. ಶುರು ಮಾಡೋಣ. ಇದಕ್ಕೆ ನಾವು ಎಲ್ಲ ಹೇಳಿದ್ದೀವಿ. ಇದಕ್ಕೆ ಇಟ್ಟು ರೆಡಿ ಆದ್ಮೇಲೆ ದೋಸೆ ಹಾಕೋ ಟೈಮಲ್ಲಿ ಒಂದೇ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಅಂತ ಏನು ಟೀ ಸ್ಪೂನ್ ನಮ್ಗೆ ಲೆಕ್ಕ ಹೇಳ್ಬೇಕಾಗಿಲ್ಲ, ರುಚಿ ಇದ್ದಷ್ಟು ಹಾಕೊಳ್ರಿ. ಸೋಡಾ ಪುಡಿ ಸಹಜವಾಗಿ 1 kgಗೆ 3 ಬೆರಳು. 3 ಬೆರಳು ಅಂತ ಗೊತ್ತಾ ನಿಮಗೆ? 3 ಬೆರಳಲ್ಲಿ ಎಷ್ಟು? 1 ಚಿಟಿಕೆ ಅಲ್ಲ, 1 ಚಿಟಿಕೆ ಅಂದ್ರೆ 2 ಬೆರಳು. ಇಲ್ಲಿ 3 ಬೆರಳು ನೋಡಿ. 3 ಬೆರಳಲ್ಲಿ ಎಷ್ಟೇ ತಗೊಂಡು ಅಷ್ಟೇ ಬರೋದು, ಅದಕ್ಕಿಂತ ಜಾಸ್ತಿ ಬರಲ್ಲ. 3 ಬೆರಳು ಅಂದ್ರೆ ಇದು. ದೋಸೆ ಇಟ್ಟು ಯಾವಾಗ ಇದ್ದಿದ್ರು ಕೈನಲ್ಲೇ ಸ್ವಲ್ಪ ತಿರುಗಿಸ್ಬೇಕು. ಯಾಕಂದ್ರೆ ಈ ನಮ್ ಕೈಲಿರೋ ಬಿಸಿ ಇದೆಯಲ್ಲ, ಆ ಹಿಟ್ಟಲ್ಲಿ ಅದನ್ನ ಇನ್ನೂ ಪರ್ಮನೆಂಟ್ ಮಾಡೋದಕ್ಕೆ, ಹದ ತರೋದಕ್ಕೆ ಅಂತ ಸಪೋರ್ಟ್ ಆಗುತ್ತೆ. ನಮ್ಮ ದೋಸೆ ಹಂಚು ರೆಡಿ ಇದೆ, ಹಂಚ್ಕೊಂಡಿದೀವಿ. ದೋಸೆ ಸೂಪರ್ ಆಗಿ ಬರುತ್ತೆ. ದೋಸೆನೂ ಒಳ್ಳೆ ಸಾಫ್ಟ್ ಆಗಿದೆ. ತುಂಬಾ ನೀವು ದಪ್ಪ ಮಾಡಬಾರ್ದು ನೋಡಿ. ತರ ಫ್ಲೋಯಿಂಗ್ ಇದೆಯಲ್ಲ, ಫ್ಲೋ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕು ಸರ್. ಮೆದು ದೋಸೆ ಸರ್, ಮೆದು ದೋಸೆಗೆ ನಾವು ಏನ್ ಮಾಡ್ತೀವಿ ಗೊತ್ತಾ, ಜಾಸ್ತಿ ಉಜ್ಜಲ್ಲ, ಇಷ್ಟೇ. ಯಾಕಂದ್ರೆ ಬೆಣ್ಣೆ ಸೆಟ್ ದೋಸೆಯಿಂದ ಸ್ವಲ್ಪ ದೊಡ್ಡದು. ಹೌದಾ? ಹೌದು ನೋಡಿ, ಜಸ್ಟ್ ನೋಡಿ, ಸೆಟ್ ದೋಸೆಗಿಂತ ಸ್ವಲ್ಪ ದೊಡ್ಡ ಸೈಜು. ಈ ಡಾಟ್ಸ್ ಗಳಿದೆಯಲ್ಲ, ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ನೋಡಿ. ಬರ್ತಾ ಇದೆ. ಸಾಫ್ಟ್ ಆಗಿರೋದಕ್ಕೆ ಕಾರಣ ಆ ಉಬ್ಬು ಅಂತದ್ದು. ನಾನು ಇದೇ ತರದ್ದು ಮಲ್ಲಿಗೆ ದೋಸೆ ನೋಡಿದ್ದೆ ಮೈಸೂರಲ್ಲಿ. ಸ್ವಲ್ಪ ಇನ್ನೂ ಮೆದು ಆಗ್ಲಿಕ್ಕೆ ನಾವು ಜಸ್ಟ್ ಸ್ವಲ್ಪ ಬೆಣ್ಣೆ ಹಾಕ್ತೀವಿ. ಬೆಣ್ಣೆ ಏನಕ್ಕೆ ಅಂದ್ರೆ ಇನ್ನು ಮೆದು ಪಾಟ್ನ ಇನ್ನೂ ಚೆನ್ನಾಗಿ ಮಾಡುತ್ತೆ. ಆಮೇಲೆ ಇದು ವೈಟ್ ನಾಟಿ ಬೆಣ್ಣೆ ಇದು. ಆ ಗೂಡು ಬರ್ತಾ ಇದೆ. ಗೂಡು ಬರ್ತಾ ಇದೆ. ಆಮೇಲೆ ಈ ಗೂಡಲ್ಲಿ ಹೋಗ್ಬಿಟ್ಟು ಈ ಬೆಣ್ಣೆ ಎಲ್ಲ ಸೇರ್ಕೊಳುತ್ತಾ. ಈ ಮೆದು ದೋಸೆ ನಾನು ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಹೌದು, ಇವ್ರು ಮಾಡೋ ರೀತಿ ಹಿಂಗೆ ಸ್ಟೈಲ್ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಜೊತೆಗೆ ನಾವು ಎಣ್ಣೆನ ಹಾಕಲ್ಲ ಇದಕ್ಕೆ, ಬೆಣ್ಣೆ ಮೆದು ದೋಸೆ ಇದು ನೋಡಿ. ಇದೆಲ್ಲ ಕರಗಿದ ತಕ್ಷಣ ಆಟೋಮೆಟಿಕ್ಲಿ ಈ ದೋಸೆ ವೈಟ್ ಪಾರ್ಟ್ ಹೋಗುತ್ತೆ. ಇದು ವೈಟ್ ಪಾರ್ಟ್ ಹೋದ್ರೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತಲ್ಲ, ಇದು ಒಂದು ಕಡೆ ಬೆಂದು ಹೋಯ್ತು ಅಂತ. ಸಖತ್ತಾಗಿ ಎದ್ದೇಳ್ತೇವೆ ನೋಡ್ರಿ. ಸರ್, ವಾವ್ ಸರ್, ಒಳ್ಳೆ ಬನ್ ಟೈಪ್ ಇದೆ ರೀ. ಚಿನ್ನ ಸರ್, ಬಂಗಾರದ ಕಲರ್, ಗೋಲ್ಡನ್ ಬ್ರೌನ್. ಆಮೇಲೆ ಈ ಪಾರ್ಟ್ ಇವಾಗ ಉಲ್ಟಾ ಮಾಡೋದು, ಬೆಣ್ಣೆ ಜೊತೆ ಒಳ್ಳೆ ಸ್ಟೀಮ್ ಆಗುತ್ತೆ. ಆ ಸ್ಟೀಮ್ ಆದಾಗ ಆ ದೋಸೆಯಲ್ಲಿ ಆ ಬೆಣ್ಣೆ ಫ್ಲೇವರ್ ಸಖತ್ತಾಗಿ ಹೀರ್ಕೊಂಡ್ಬಿಡುತ್ತೆ. ತಿಂತಾ ಇದ್ರೆ ಆಕಾಶದಲ್ಲಿ 2 ಚಂದ್ರ ನೋಡೋದಂಗಿದೆ. 2 ಚಂದ್ರ ಅಥವಾ 2 ಸೂರ್ಯ. ಸೂಪರ್ ಆಗಿದೆ. ಈಗ ರನ್ನಿಂಗ್ ಒಂದು ಎಸ್ ನೋಡಿ, ಅಬ್ಬಾ ಸಖತ್ತಾಗಿ ಬಂದಿದೆ ಎಲ್ಲ ಕಡೆ. ಏನ್ ಸರ್
ಒಂದಕ್ಕಿಂತ ಒಂದು. ಎಸ್, ಪಲ್ಯ ಹಿಂಗೆ ಹಾಕ್ತಿವಿ, ಇದರ ಮೇಲೆ ಮತ್ತೆ ಬೆಣ್ಣೆ. ಮತ್ತೆ ಬೆಣ್ಣೆ. ಹಾ ಇದು ಬೆಣ್ಣೆ ಹಿಂಗೆ ಹಾಕ್ಬಿಟ್ಟೆ ಹಾ ಸರ್ವ್ ಕೊಡೋದು. ಜೊತೆಗೆ ಸಾಗು ಚಟ್ನಿ. ಮೆದು ದೋಸೆ ಮಾಡಾಯ್ತು. ಹಾ ಈಗ ನಮ್ಮ ಬೆಣ್ಣೆ ಮಸಾಲ ಇಟ್ಟು ದೋಸೆ ರೆಡಿ ಇದೆ ಇಲ್ಲಿ. ನಿಮ್ ಸಿಗ್ನೇಚರ್ ದೋಸೆ. ನಮ್ ಸಿಗ್ನೇಚರ್ ದೋಸೆ ಇಟ್ಟು ರೆಡಿ ಇದೆ. ಹಾ ಅದನ್ನು ಒಂದು ಹಾಕಿ ತೋರಿಸ್ತೀನಿ. ಹಾ ಇದೇ ಹಿಟ್ಟು ಕಲರ್ಫುಲ್ ಆಗಿ ದೋಸೆ ಬರುತ್ತೆ, ನೋಡೋಣ. ಅದು ತೋರಿಸ್ಬೋದು. ಅದೇ ಅದೇ ಹೇಳಿದ್ನಲ್ಲ, ಗ್ಲಾಸ್ ತರ ಫಿನಿಶು. ಬಾ 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 ಬಾ. ಸ್ವಲ್ಪ ತುಪ್ಪ, ಸ್ವಲ್ಪ ತುಪ್ಪ ಸರ್. ತುಪ್ಪ ಸ್ವಲ್ಪ ಜಸ್ಟ್ ತುಂಬಾ ಹಾಕಲ್ಲ, ಯಾಕಂದ್ರೆ ಬೆಣ್ಣೆ ಫ್ಲೇವರ್ ಹೈಲೈಟ್ ಆಗ್ಬೇಕು ಇಲ್ಲಿ. ನಾವು ಬೆಣ್ಣೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿ ಹಾಕ್ತೀವಿ. ಹಾ ಹಾ ಈ ಬೆಣ್ಣೆ ದೋಸೆ ಅಂದ್ಮೇಲೆ ಕಂಜೂಸಿ ಮಾಡಬಾರ್ದಪ್ಪ. ಹೌದು, ಬೆಣ್ಣೆ ಚೆನ್ನಾಗಿ ಉಜ್ಬೇಕು. ಬೆಣ್ಣೆ ಚೆನ್ನಾಗಿ ಉಜ್ಜಿದ್ರೇನೆ ಎಲ್ಲ ಆ ಹೋಲ್ಸ್ಗಳು ಕೂಡ ಕವರ್ ಆಗ್ಬೇಕು ನೀಟಾಗಿ. ನೋಡಿ, ಇದೇ ನಿಮ್ಗೆ ವಿಡಿಯೋದಲ್ಲಿ ತೋರ್ಸಕ್ಕೋಸ್ಕರ ಅಲ್ಲ. ಇವಾಗ ನಾನು ಇಲ್ಲ ಅಂದ್ರೂ ಇಲ್ಲಿ ಈ ಹುಡುಗರು ಕೂಡ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಏನ್ ತೋರಿಸ್ತೀವೋ ಅದೇ ಕಲರ್ಫುಲ್ ಆಗಿ ಅದೇ ರುಚಿ ಈ ಹುಡುಗರು ಕೂಡ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸರಿ. ಇದಾದ ತಕ್ಷಣ ಏನ್ ಮಾಡ್ತೀವಿ ನಾವು, ಮೇಲ್ಗಡೆ ಸ್ವಲ್ಪ ಪಲ್ಯ ಇರ್ತೀವಿ. ಬೆಣ್ಣೆ ದೋಸೆ ಸ್ಪೆಷಾಲಿಟಿ ಏನಂದ್ರೆ ಮೇಲ್ಗಡೆ ಕೆಂಪು ಚಟ್ನಿ ಹಚ್ಚಲ್ಲ, ಹಾಕಲ್ಲ. ಬೆಣ್ಣೆ ದೋಸೆಗೆ ಎಲ್ಲೂ ಹಾಕಲ್ಲ. ಮಸಾಲೆ ದೋಸೆಗೆ ಹಾಕ್ತಾರೆ, ಮೈಸೂರು ದೋಸೆಗೆ ಹಾಕ್ತಾರೆ. ದೋಸೆ ಮಾಸ್ಟರ್ ಇವರು. ಹೌದು, ಹಾ ಬೆಣ್ಣೆ ದೋಸೆಗೆ ಕೆಂಪು ಚಟ್ನಿ ಬೇಕಾದ ಹಚ್ಕೊಡ್ತಾರೆ. ಸರ್, ನೀವು ಸೆಲೆಬ್ರಿಟಿ ಶೆಫ್. ಸೆಲೆಬ್ರಿಟಿನೂ ಬಿಟ್ಟಿಲ್ಲ ಅವರು, ನಿಮ್ಮ ಹತ್ರ ಕೆಲಸ ಮಾಡಿಸ್ತಾ ಇದಾರೆ. ಅದು ಯಾಕಂದ್ರೆ ನಮ್ ಕೈಗೆ ರುಚಿ ಇರ್ತದ, ಇಲ್ಲಿ ಇರೋದ್ರಿಂದ ನಾವು ಮಾಡೋದೇ ಉತ್ತಮ. ಹೌದು. ಸೊ ಅದಕ್ಕೆ ತೋರ್ಸ್ಬೇಕಲ್ಲ, ಜನಕ್ಕೆಲ್ಲ ರೀಚ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು. ಇಲ್ಲಿ ಮೇಲ್ಗಡೆ ಕಲರ್ ಬರ್ತಾ ಇದೆಯಲ್ಲ, ಈ ರೋಸ್ಟ್ ಪಾರ್ಟಿ ಏನಿದೆ ಕರೆಕ್ಟ್ ಆಗಿ ನೋಡಿ, ಗೊತ್ತಾಯ್ತಾ? ಸಾಕು. ಎಸ್, ಹಾ ಬಂತು ಬಂತು ಬಂತು. ಸಿಗ್ನೇಚರ್ ಬಂತು ಸರ್, ಸಿಗ್ನೇಚರ್. ಸೂಪರ್. ಸಿಗ್ನೇಚರ್ ಹಾಕಿದ್ರು. ಈಗ ಅದಂಗ ರೋಲ್ ಮಾಡ್ಬಿಟ್ರೆ ನೋಡಿ ವೀಕ್ಷಕರೇ, ನೋಡಿ ಅರಿಬೇಡಿ, ನೋಡಿ ಗ್ಲಾಸ್ ಫಿನಿಶ್. ವಾ 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 ವಾ. ಶುಚಿ ರುಚಿ ಮಲ್ಲೇಶ್ವರಂಗೂ ಸುರುಚಿ ತಣಿಸಂದ್ರದಲ್ಲಿ ಸಿಗ್ತಾ ಇದೆ. ಇಲ್ಲಿ ಆ ವಿಶೇಷವಾದ ಇನ್ನೊಂದು ತುಪ್ಪ ದೋಸೆ ಬಹಳ ಚೆನ್ನಾಗಿರುತ್ತೆ ಅಂತೆ. ತುಪ್ಪ ದೋಸೆ ನೀವು ಅಂದ್ರೆ ತುಪ್ಪದಲ್ಲೇ ಹಾಕ್ತಾರೆ ಸಹಜವಾಗಿ. ಇಲ್ಲೂ ಅಷ್ಟೇ ನೋಡಿ, ಅಲ್ಲಿ ಬೆಣ್ಣೆಯ ಲೇಪನ ಮಾಡಿದ್ದೀರಿ. ಹೌದು, ಇಲ್ಲಿಯ ತುಪ್ಪದ ಸುರಿಮಳೆ, ಅಂದಿರ ತುಪ್ಪನ ಹಾಕ್ತಾರೆ. ಹಾಕ್ತೀರಾ? ನೋಡಿ ಸರ್, ನೀವಿರ್ಬೇಕಾದ್ರೆ ತುಪ್ಪದ ಸುರಿಮಳೆ ಅಲ್ಲ, ಇದು ತುಪ್ಪದ ಸುನಾಮಿ. ತುಪ್ಪ ದೋಸೆ ಅಂದ್ರೆ ಅಷ್ಟು ಬೀಳಲೇಬೇಕು. ಹೌದು, ಒಂದು ಪ್ಯಾಕೆಟ್ ಅಲ್ಲಿ ಅರ್ಧ ಲೀಟರ್ ಅಲ್ಲಿ 15 ದೋಸೆ ಬರುತ್ತೆ. ಸರೌಂಡಿಂಗ್ ಅಲ್ಲಿ ಈ ತರ ದೋಸೆ ಎಲ್ಲೂ ಸಿಗಲ್ಲ. ಈ ತುಪ್ಪ ದೋಸೆ ಮೇಲೆ ಕೆಂಪು ಚಟ್ನಿ ನಾವು ಹಚ್ತೀವಿ. ಕೆಂಪು ಚಟ್ನಿನ ಒಂದು ಹದವಾಗಿ ಈ ದಪ್ಪ ಪಾಟಲ್ಲಿ ಕೆಂಪು ಚಟ್ನಿ ಹಚ್ತೀವಿ. ಒಂದ್ ಮಧ್ಯದಲ್ಲಿ ಒಂದು ಪಲ್ಯ. ಗೋಲ್ಡ್ ಇದೇ ಗೋಲ್ಡ್. ಬನ್ನಿ ಹೇಳ್ತಾ ಇರ್ತೀವಲ್ಲ, KGF ಗೋಲ್ಡ್. ನೋಡಿ ಸರ್, ಅಪ್ಪ, ಕರ್ನಾಟಕದ ಹೆಮ್ಮೆಯ ಗೋಲ್ಡ್ ಅಂತಿಲ್ಲ KGF. ನೋಡಿ ನಮ್ಮಲ್ಲೇ ಇದೆ, ಇಲ್ಲೇ ಹಂಚಿನ ಮೇಲೆ ಇದೆ ಬಂಗಾರ. ನೋಡಿ ನೋಡಿ, ವಾಹ್, ನೋಡ್ರಿ. ವೀಕ್ಷಕರೇ ನೋಡಿದ್ರೆ ಎಲ್ಲಾದ್ರು ತುಪ್ಪ ಸುರಿತಾ ಇದೆ, ತುಪ್ಪ ಸುರಿತಾ ಇದೆ ನೋಡ್ರಿ. ಅಷ್ಟು ಸಖತ್ ಬಂದ್ರಿ, ಸಾಕಾಗಿ ಬಂದಿದೆ. ಲುಕ್ ಕಲರ್ಫುಲ್. ನೀವು ಎಲ್ಲೂ ಗೋಲ್ಡ್ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಇಲ್ಲಿ ಬನ್ನಿ, ಇಲ್ಲಿ ನೀವು ಅಲ್ಲಿ ಗೋಲ್ಡ್ಗೆ 8,000 ಕೊಡ್ತೀರಾ. ಇಲ್ಲಿ ಬರೀ ಕಮ್ಮಿ ರೇಟಲ್ಲಿ ಒಳ್ಳೆ ಗೋಲ್ಡ್ ದೋಸೆ, ಗೋಲ್ಡ್ ಬಂಗಾರ ತರ ಒಂದು ದೋಸೆ. ಈ ದೋಸೆ ನಾನಿಲ್ಲ ಅಂದ್ರೂ ಕೂಡ ಇಲ್ಲಿ ನಮ್ಮ ಇಲ್ಲಿ ದೋಸೆ ಹಳೆಯ ಶೆಫ್ ಇವರು. ಹೌದಾ? ಇವರು ದೇವರಾಜ್ ಬಹಳ ಒಳ್ಳೆ ದೋಸೆ ಮಾಸ್ಟ್ರು, ಸೂಪರ್ ಆಗಿ ಮಾಡ್ತಾರೆ. ಸರ್, ಒಂದು ದೋಸೆ ಬೆಣ್ಣೆ ಮಸಾಲೆ ಹಾಕಿ ತೋರಿಸ್ತೀರಾ ನೀವು? ದೋಸೆ ಮಾಸ್ಟರ್ ಹೆಸರೇನು? ಹೆಸರು ಮಹೇಶ್. ಹಾ, ನಮ್ಮ ಕ್ಯಾಮ್ರಾಮನ್ ಕೂಡ ಮಹೇಶು. ಓಹೋ, ಬಂತು ನೋಡಿ. ಆಮೇಲೆ ಇಲ್ಲಿ ಒಂದು ಒಳ್ಳೆ ಪೇಪರ್ ದೋಸೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಪ್ ಇಟ್ಟು ತೊಗೊಂಡಿನಿ. ದೋಣಿ ಒಂದು ಪೇಪರ್ ದೋಸೆ. ಬೆಣ್ಣೆ ಹಚ್ಚಿದ ಒಂದು ಪಾರ್ಟ್ ಬಹಳ ಇಂಪಾರ್ಟೆಂಟ್. ಕೈಯಿಂದ ನೋಡಿ ಬೆಣ್ಣೆ ಹೆಂಗೆ ಕರ್ಗೋತೆ ಗೊತ್ತಾಗಲ್ಲ ನೋಡಿ. ಒಂದು ಎಲ್ಲ ಕೆಲಸ ಅಂದ್ರೆ ಒಂದು ಆರ್ಟ್ ರೀ. ಭಾಳ ಕೆಂಪು ಚಟ್ನಿ ಲೈಟಾಗಿ ಹಚ್ಕೊಂತೀವಿ, ಯಾಕಂದ್ರೆ ಪೇಪರ್ ದೋಸೆ ಮೇಲೆ ಪಲ್ಯ ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಪಲ್ಯನೂ ಸೌರದೆ ಒಂದ್ ಸೈಡ್ ಮಾತ್ರ ಹಚ್ಬೇಕು. ವಾ, ಇಲ್ಲಿಯ ಇನ್ನೊಂದು ವಿಶೇಷವಾದ ಸ್ಪೆಷಲ್ ಒಳ್ಳೆ ರೈಸ್ ಇದೆ, ದೊಣ್ಣೆ ಬಿರಿಯಾನಿ. ಸೂಪರ್ ಆಗಿದೆ ನೋಡಿ.
ಬಿರಿಯಾನಿ ಸೇಮೆ, ಮೇಲ್ಗಡೆ ನಾವು ಟಾಪಿಂಗ್ ಅಲ್ಲಿ ಮಾತ್ರ ಮಶ್ರೂಮ್ ಬೇಕಾದ್ರೆ ಮಶ್ರೂಮು, ಪನ್ನೀರ್ ಬೇಕಾದ್ರೆ ಪನ್ನೀರು, ವೆಜ್ ಬೇಕಾದ್ರೆ ವೆಜ್. ಇದು ಸಪ್ರೇಟ್ ಒಂದು ಟಾಪಿಂಗು. ಇದೆಲ್ಲ ನಮ್ಮ ರೆಸಿಪಿಗಳೇ. ಮಶ್ರೂಮು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಮಶ್ರೂಮ್ ದೊನೆ ಬಿರಿಯಾನಿ, ಪನ್ನೀರ್ ದೊನೆ ಬಿರಿಯಾನಿ. ನಿಮ್ಮ ಒಂದು ಅನುಗ್ರಹದಿಂದ ಅಂತ ಹೇಳ್ಬೇಕು ನಾನು ಇವತ್ತು. ನೋಡಿ ಇಲ್ಲೆಲ್ಲ ಒಂದು ವಿವಾಹ ಭೋಜನವಿದು ಅಂತ ಹೇಳ್ತಾರಲ್ಲ, ವಿಚಿತ್ರ ಔತಣವಿದು. ಇದನ್ನ ಒಂಥರ ನಮ್ಮಲ್ಲಿ ನೌಶೋಕ ನಾಷ್ಟ ಅಂತಾರೆ. ಮದುಮಗನಿಗೆ ಒಂದು ನಾಷ್ಟ ಅರೇಂಜ್ ಮಾಡ್ತಾರೆ. ಏನೇನೋ ಇರುತ್ತೆ, ಇಡ್ಲಿ, ವಡ, ಸಾಂಬಾರು, ಆತರ ಎಲ್ಲ ಇದೆ. ನಿಮ್ಗೆ ಇವತ್ತು ಬಿರಿಯಾನಿ ಕೂಡ ಇದೆ ನೋಡಿ. ಇದೇ ನಾವು ಮಾಡಿದ್ದು ಮೆದು ದೋಸೆ. ನಮ್ಮ ಹೀರೋ ಇವತ್ತು. ಇದು ಹೀರೋ, ಇದೇ ಮೀನು. ಅದರೊಟ್ಟಿಗೆ ನೋಡಿ ಇಲ್ಲಿ ಪೇಪರ್ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಸಿಗ್ನೇಚರ್ ಮಸಾಲ ಸಿಗ್ನೇಚರ್, ತಟ್ಟೆ ಇಡ್ಲಿ, ರವೆ ಇಡ್ಲಿ, ನಾರ್ಮಲ್ ಇಡ್ಲಿ, ಉದ್ದಿನ ವಡೆ. ಇಲ್ಲಿ ನೋಡಿ ಮೇನು ಇದು ಪನ್ನೀರ್ ದೊನೆ ಬಿರಿಯಾನಿ, ಮಶ್ರೂಮ್ ದೊನೆ ಬಿರಿಯಾನಿ, ಪರೋಟ ಇದೆ, ಎಲ್ಲ ಇದೆ. ಆಮೇಲೆ ಒಳ್ಳೆ ಲೇಯರ್ ಬರೋದು, ಈರುಳ್ಳಿ ಬಜ್ಜಿ ಮತ್ತು ಮಸಾಲ ವಡೆ ಕೂಡ ಇದೆ. ಆಬ್ವಿಯಸ್ಲಿ ಸರ್, ಇವತ್ತು ನೀವು ಕೊಡ್ತಿರೋ ರೆಸಿಪಿ ಇದೆಯಲ್ವಾ? ಹೌದೌದು, ಅದನ್ನ ನೀವು ಹೇಳ್ಬೇಕಾಗಿದ್ದು. ಮೆದು ದೋಸೆನಾ ಜುವಾಗಿ ಕಟ್ ಮಾಡಿ ಹೇಗಿರುತ್ತೆ ತೋರಿಸ್ಬಿಡೋಣ. ನೋಡಿ ಮಲ್ಲಿಗೆ ದೋಸೆ ಥರ ಹಿಂಗಿರ್ಬೇಕಿದು. ಗೂಡು ಥರ ಆ ಬೆಣ್ಣೆ ಕೊಟ್ಟಾರೆ ಮತ್ತು ಆಲೂಗಡ್ಡೆ ಪಲ್ಯ. ನಾವು ಫಸ್ಟು ಸರ್ ಬೆಣ್ಣೆ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ. ಸರ್ ಇಷ್ಟೆಲ್ಲ ಇದೆ, ಬಾಯಲ್ಲಿ ನೀರು ಬರ್ತಾ ಇಲ್ವಾ ನಮ್ಗ? ನಮ್ಮ ಉಪವಾಸ ಇರೋದ್ರಿಂದ ಏನ್ ಟೇಸ್ಟ್ ಮಾಡಕ್ಕಾಗಲ್ಲ. ರಂಜಾನ್ ಉಪವಾಸ ನಿಮ್ಗೆ ಹೊಸ ಇವತ್ತೆಲ್ಲ ಫುಲ್ ಪಾರ್ಟಿ ನಿಮ್ಗೆ ಇದು. ದೇವ್ರು ಎಂತ ಪರೀಕ್ಷೆ ಹೊಟ್ಬಿಟ್ಟಿದ್ದಾನೆ ಇವರಿಗೆ. ಎಲ್ಲ ಎದುರಿಗಿಟ್ಬಿಟ್ಟು ತಿನ್ನಂಗಿಲ್ಲ. ಸೊ ನಮ್ಮ ಬೆಂಗಳೂರು, ನಮ್ಮ ಸುರುಚಿ, ರುಚಿ ಇಸ್ಮೇಲ್ ಒಟ್ಟಿಗೆ ಮೊದಲೇ ತುತ್ತು. ನಾವು 6 ಗಂಟೆ ಮೇಲೆ ತಿಂತೀವಿ ಸರ್. 6 ವಾರ ಮೇಲೆ ನಮ್ಗೆ ಯಾರು ತಡೆಯಕ್ಕಾಗಲ್ಲ. ಸೂಪರ, ಸಖತ್ತಾಗಿದೆ. ಹೆಸರು ತಕ್ಕಂತೆ ಮೆದು ದೋಸೆ. ನೋಡಿ ದಪ್ಪ ಇದೆ, ಮೆದುವಾಗಿದೆ, ಆಲೂಗಡ್ಡೆ ಪಲ್ಯ. ಆಮೇಲೆ ನನಗೆ ಕಣ್ಣು ಹೋಗ್ತಿರೋದೇ ಫಸ್ಟು ನಿಮ್ಮ ಬೆಣ್ಣೆ ಮಸಾಲೆ. ಸರ್ ಬೆಣ್ಣೆ ಹೋಗ್ಲು ನಿಮ್ಮ ಹೋಟ್ಲಲ್ಲಿ ತಿಂದ ಅಭ್ಯಾಸ, ಫಸ್ಟು ಇಲ್ಲೇ ನೋಡ್ಬಿಡೋಣ. ಬಾಬಾ ಆಲೂಗಡ್ಡೆ ಪಲ್ಯ ಎಲ್ಲ ಕಾಣ್ತದೆ ಇವಾಗ ನಿಧಿ ಥರ. ಒಳ್ಳೆ ಕ್ರಿಸ್ಪ್ ಆಗಿದೆ. ಇಸ್ಮೇಲ್ ಕೈ ರುಚಿ, ರುಚಿ ಕೈ ರುಚಿ ಇಲ್ಲಿ ಸುರುಚಿಯಲ್ಲಿ ಹಾಜರಾಗ್ಬಿಟ್ಟಿದೆ. ನಿಂಬೆ ದೊಣ್ಣೆ, ಮಶ್ರೂಮ್ ದೊಣ್ಣೆ ಬಿರಿಯಾನಿ ಸ್ವಲ್ಪ ಹಾಕೊಳ್ಳೋಣ, ಟೇಸ್ಟ್ ಮಾಡ್ಬೇಕಲ್ಲ ಇವತ್ತು. ಇಷ್ಟೊಂದು ಇಕ್ಕಿದ್ದಾರೆ ಮಶ್ರೂಮ್ ಒಟ್ಟಿಗೆ. ಎಸ್ ಸರ್, ನಾವು ಬರೀ ನೋಡ್ತಾ ಇರೋದು ಇವತ್ತು. ನಿಮ್ಮ ಆನಂದವನ್ನ ನಾವು ನೋಡಿ ಆನಂದ ಪಡ್ತಾ ಇರೋದು. ಇಷ್ಟೇ ನನ್ನ ಕೆಲಸ ಇರುತ್ತೆ. ನಾನು ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ನೀವು ನಿಜವಾಗ್ಲೂ ಮಿಸ್ ಮಾಡ್ಕೊತಿದ್ದೀರಾ. ಖಂಡಿತ ನಮ್ಮನ್ನು ತಡೆಯಂಗಿಲ್ಲ 6 ಯಾರನ್ನ ನಮ್ಮ ಇವಾಗ ಎಂತ ರುಚಿ ಇದೆ, ಈಗ ಸದ್ಯಕ್ಕೆ ಮಿಸ್ ಮಾಡ್ಕೊತಿದ್ದೀರಾ. ರೋಜಾ ಅಂದ್ರೆ ಉಪವಾಸ ಅಂದ್ರೆ ಸರ್ ಒಂದು ನಿರ್ಧಾರ. ನಾವು ನಿರ್ಧಾರ, ಒಂದು ನಂಬಿಕೆಗೆ. ಆಮೇಲೆ ನಮ್ಮ ಬಾಡಿ ಫುಲ್ ಒಂದು ಹೀಲಿಂಗ್ ಆಗೋದು. ಅದಷ್ಟು ಆನಂದವಾಗಿರೋ ಒಂದು ಇದೇ ಇಲ್ಲ. ಕರೆಕ್ಟ್. ಏಕಾದಶಿ ಇದ್ದಂಗೆ ನಮಗೆ ತಿಂಗಳಿಗೆ ಒಂದಿನ ಏಕಾದಶಿ ಬರುತ್ತೆ, ಅವಾಗ ಇಂಟರ್ಮೀಡಿಯೇಟ್ ಫಾಸ್ಟಿಂಗು. ಇದು ಆರೋಗ್ಯಕ್ಕೆ ಡಿಟಾಕ್ಸ್ ಆಗುತ್ತೆ. ಇದು ಉಪವಾಸಗಳು ಮಾಡಬೇಕು ಅವಾಗವಾಗ. ಪನ್ನೀರು ಸಿಗ್ನೇಚರು ಬಿರಿಯಾನಿ ಮಾತ್ರ ಪಕ್ಕ ಅದ್ಭುತ. ಪನ್ನೀರು ಸಾಫ್ಟ್ ಆಗಿ. ದೊಣ್ಣೆ ಬಿರಿಯಾನಿಯಲ್ಲಿ 2 ಥರ, ಒಂದು ಪನ್ನೀರು, ಇನ್ನೊಂದು ಮಶ್ರೂಮು. ಇವತ್ತು ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ವೀಕ್ಷಕರೇ. ನಾವು ಜಸ್ಟ್ ಒಂದು ಸ್ವಲ್ಪ ಕೆಲವೊಂದು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ನೋಡಿ ಈ ಕ್ರಿಸ್ಪಿನೆಸ್ಸು ನಿಮ್ಗೆ ಹೆಂಗಿದೆ ಅಂದ್ರೆ ಬಿಸ್ಕೆಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ. ಇದು ಪೇಪರ್ ದೋಸೆ, ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಸೌಂಡ್ ಕೇಳಿಸೋದು ನೀವು ತಿಂತಾರೆ. ಅದಲ್ಲದೆ ಸುಮಾರಿದೆ, ಪರೋಟ ಕೂಡ ಇದೆ, ತುಪ್ಪ ದೋಸೆ, ದೋಸೆ ಇದೆ. ಒಟ್ಟಿನಲ್ಲಿ ಸುರುಚಿ ಒಂದು ವಿಶೇಷವಾದ ಅದ್ಭುತವಾದ ವೆಜಿಟೇರಿಯನ್ಗೆ ಅದ್ಭುತವಾದ ಒಂದು ಜಾಗ. ಆರಾಮಾಗಿ ಬರ್ಬೋದು ನೋಡಿ, ಫುಡ್ ನ ಎಂಜಾಯ್ ಮಾಡಿ. ನಿಯರ್ ಬೈ ಇರೋರು ನೀವು ಬರೋದ್ರ ಜೊತೆಗೆ ನಿಮ್ಮ ಜೊತೆಗಾರರಿಗೂ ಶೇರ್ ಮಾಡಿ ವಿಡಿಯೋಗಳನ್ನ. ಆದಷ್ಟು ಇಲ್ಲಿ ಒಂದು ಒಳ್ಳೆ ಲೊಕೇಶನ್ ಕೂಡ, ಪಾರ್ಕಿಂಗ್ ಸಮಸ್ಯೆ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ತರ ಕಾಮ್ ಆಗಿದೆ ಏರಿಯಾ ಕೂಡ. ಮಸಾಲ ವಡೆ ನೋಡಿ ಸರ್, ಹೆಂಗಿದೆ ನೋಡಿ. ಆ ಕಲರು, ಬಣ್ಣ, ಆ ಕಡಲೆಬೇಳೆ ಕಾಣ್ತಿರೋದು
ಜೊತೆಗೆ ಬಿಸ್ನೆಸ್ಗೆ ಒಂದು ಸಪೋರ್ಟ್ ಕೊಟ್ಟಿದೀವಿ. ಈ ಸಪೋರ್ಟ್ ನಾವು ಕೊಡೋದಕ್ಕಿಂತ ದೊಡ್ಡದಲ್ಲ, ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಇಲ್ಲಿ. ಸಪೋರ್ಟ್ ನೀವು ಕೊಡ್ತೀರಾ, ಯಾಕಂದ್ರೆ ಇಂಥದ್ದು ನೀವು ಮಿಸ್ ಮಾಡ್ಕೋಬಾರ್ದಲ್ಲ, ಅಷ್ಟು ಅದ್ಭುತವಾದ ರುಚಿ. ಸರ್ ಹಂಗೆ ಮಾತಾಡ್ತಾ ನೆನಪಾಯ್ತು, ಅದೇನೋ ನೀವು ಇಡ್ಲಿ ಚಟ್ನಿ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಏನಿಲ್ಲ, ಇವಾಗ ನಾವೆಲ್ಲ ಏನ್ ತಿಂದಿಲ್ಲ, ಇಲ್ಲಿ ಎಂಜಾಯ್ ಮಾಡಿಲ್ಲ. ಹೌದು. ಬಟ್ ಒಂದು ವರ್ಡ್ ಮಾತ್ರ ಹೇಳ್ತೀನಿ, ಈ ಹೋಟ್ಲಲ್ಲಿ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಸೂಪರ್ ಆಗಿರುತ್ತೆ ಖಂಡಿತ. ಚಟ್ನಿ ಓಕೆ ಸರ್, ಬರಬೇಕು, ಟೇಸ್ಟ್ ಮಾಡಬೇಕು. ನೀವು ಟೇಸ್ಟ್ ಮಾಡಿ ನೀವು ಥಮ್ಸಪ್ ಕೊಟ್ಟಾಗೇನೆ ಸಪೋರ್ಟ್ ಕೊಟ್ಟಂಗೆ. ಸೊ ಮುಂದಿನ ಸಂಚಿಕೆ ಮತ್ತೆ ಸಿಗ್ತೀವಿ, ಇನ್ನೊಂದು ರೆಸ್ಪಿಗೆ ಇಲ್ಲಿಗೆ ಬರ್ತೀವಿ, ಮಾಡೋಣ, ನೋಡೋಣ. ನಮಸ್ಕಾರ ವಿಶ್ವರ್ಗೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನಮ್ಮ ಸುರುಚಿ, ನಮ್ಮ ಬೆಂಗಳೂರು. ಸೊ ಹೆಸರೇ ಹೇಳುತ್ತದೆ ಈ ಸುರುಚಿ. ಸೊ ಇಲ್ಲಿ ಬಂದು ಕಸ್ಟಮರ್ ಎಲ್ಲ ಏನೋ ಒಂದು ಟೇಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ ಅವರು. ವಾವ್, ಮನ್ಸಿಗೆ ಅನ್ಸುತ್ತೆ ಅದೊಂದು ಅನ್ನೋ ಒಂದೊಂದು ಫೀಲ್ ಬರುತ್ತಲ್ಲ. ಸೊ ಕಸ್ಟಮರ್ಗೆ ಅದೊಂದು ಖುಷಿ ಅನ್ಸುತ್ತೆ. ಮತ್ತು ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಸೊ ದೊಣ್ಣೆ ಬಿರಿಯಾನಿ ಅಂತೂ ಮಾತ್ರ ಅಲ್ಟಿಮೇಟು. ಅದೇ ರೀತಿ ಚೋಲೆ ಭಟ್ರ, ದೋಸೆ, ಸೊ ವೆರೈಟಿ ಐಟಮ್ಸ್, ತವಾ ಪಲಾವ್, ಮಶ್ರೂಮ್ ಕಬಾಬ್. ಸೊ ಅದೇ ಟೀ ಕಾಫಿ ಅಂತೂ ಇದೆಯಲ್ಲ. ಸೊ ಕಾಫಿ ಕುಡಿತಾ ಇದ್ರೆ ಅದೊಂದೆಲ್ಲ ಟೆನ್ಷನ್ ಎಲ್ಲ ಹೋಗ್ಬಿಟ್ಟು ಸೊ ಒಂದು ಮನಸ್ಸಿಗೆ ಒಂಥರ ಆನಂದ ಕೊಡೋ ಥರ ಅಂತ ಕಾಫಿ ಕೊಡುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.